ಕಥಾ ಮಾಧ್ಯಮಕ್ಕೆ ಸ್ವಾಗತ. ಹೆಂಡತಿ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡಿಕೊಳ್ತಾ ಇದ್ಲು. ಹೊರಗಡೆ ಹೋಗಲು ಸಿದ್ಧನಾದ ಗಂಡ, ಕವಿತಾ, ನಾನಿವತ್ತು ಸ್ಟೇಷನ್ಗೆ ಹೋಗ್ತಾ ಇದ್ದೇನೆ, ಇವತ್ತು ಅಮ್ಮ ಬರ್ತಾ ಇದ್ದಾರೆ, ಅವರನ್ನು ಕರ್ಕೊಂಡು ಬರಲಿಕ್ಕೆ ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೇನೆ. ಯಾರೋ ಬಂದು ಕೆನ್ನೆಗೆ ಬಾರಿಸಿದವರ ಹಾಗೆ ಆಡತೊಡಗಿದ್ಲು ಕವಿತಾ. ಕರ್ಕೊಂಡು ಬಾ, ನಾನು ಯಾವಾಗ ಬೇಡ ಅಂದಿದ್ದೆ, ನಿಮ್ಮಮ್ಮನ ಕರ್ಕೊಂಡು ಬಾ ಬಿಡು. ಹಾಗಾದರೆ ನನ್ನಮ್ಮ ನಿನಗೇನೂ ಅಲ್ವೇ? ವಿನಯ್ ಕೇಳ್ತಾನೆ. ಕವಿತಾಳ ಕಣ್ಣನ್ನು ನೋಡಿದ ವಿನಯ್ ಅವಳ ಮನಸ್ಸಿನಲ್ಲಿರೋದನ್ನೆಲ್ಲ ಓದಿಬಿಟ್ಟಿದ್ದ. ಆಕೆಯ ಹತ್ತಿರ ಬಂದು ಹೇಳ್ತಾನೆ, ನೋಡ್ ಕವಿತಾ, ಲಾಸ್ಟ್ ಟೈಮ್ ಬಂದಾಗ ಕೂಡ ಅಮ್ಮ ನೆಮ್ಮದಿಯಿಂದ ಇರಲಿಲ್ಲ, ಕಣ್ಣೀರು ಹಾಕ್ತಾನೆ ಹೊರಟೋದ್ರು. ಸತತ 5 ವರ್ಷಗಳ ಬಳಿಕ ಮತ್ತೆ ಬರ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನೀನು ತಗಾದೆ ತೆಗಿಬೇಡ. ಅದು ಕೇವಲ ಕೆಲವೇ ದಿನ ಇರಲು ಬರ್ತಾ ಇದ್ದಾರೆ, ಹಾಗಾಗಿ ಹಿಂದಿನ ಹಾಗೆ ಏನಾಗೋದು ಬೇಡ ಅನ್ನೋದೇ ನನ್ನ ಇಚ್ಛೆ. ಯಾವುದೇ ಜಗಳ ಮುನಿಸು ಇಲ್ಲದೆ ಅವರು ಇಲ್ಲಿ ಸಂತೋಷದಿಂದ ಖುಷಿಯಾಗಿ ಇರಬೇಕನ್ನೋದೇ ನನ್ನ ಬಯಕೆ. ಲಾಸ್ಟ್ ಟೈಮ್ ಏನು? ಸರಿತಾ ಸಿಟ್ಟಿನಿಂದ ಹೇಳ್ತಾಳೆ. ನಿನ್ಗೇನನ್ಸುತ್ತೆ? ತಪ್ಪು ನಂದ? ನೀನು ಯಾಕೆ ನಿನ್ನಮ್ಮನ ತಪ್ಪನ್ನು ಹೇಳ್ತೀಯ ಬಿಡು. ನಿನ್ನಮ್ಮ ನನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಏನಾದರೂ ಒಳ್ಳೇದು ಕಾಣಿಸುತ್ತಾ ನಿನಗೆ? ನೀನಂತೂ ಯಾವಾಗ ನೋಡಿದರೂ ನನ್ನಲ್ಲೇ ದೋಷ ಹುಡುಕ್ತಾ ಇರ್ತೀಯ. ಯಾವಾಗಲೂ ನೀನು ನಿನ್ನ ಫ್ಯಾಮಿಲಿನೇ ಸರಿ ಅಂತ ವಾದ ಮಾಡ್ತೀಯ. ಎಲ್ಲ ವೀಕ್ನೆಸ್ ನನ್ನಲ್ಲೇ ಇರೋದು. ನಾನು ಈ ಪ್ರಪಂಚದಲ್ಲೇ ಎಲ್ಲರಿಗಿಂತ ಕೆಟ್ಟ ಸೊಸೆ, ಕೆಟ್ಟ ಹೆಂಡತಿ. ಇದಕ್ಕೆ ವಿನಯ್ ಹೇಳ್ತಾನೆ, ಕವಿತಾ, ಮನಸ್ಸಿಗೆ ಬಂದ ಹಾಗೆ ಮಾತನಾಡಬೇಡ. ನಾನು ಹೇಳೋದಿಷ್ಟೇ, ಅಮ್ಮ ಇರುವಷ್ಟು ದಿನ ಅವರಿಗೆ ಯಾರಿಂದಲೂ ಯಾವುದೇ ರೀತಿಯ ನೋವಾಗಬಾರ್ದು. ಅವರ ಜೊತೆ ಕೂತ್ಕೊಂಡು ಅವರಿಗೂ ಸ್ವಲ್ಪ ಸಮಯ ಕೊಡಬೇಕು ಅಷ್ಟೇ. ಕವಿತಾ ಕೋಪದಿಂದ, ಸರಿ, ನನ್ನೆಲ್ಲ ಕೆಲಸವನ್ನು ಬಿಟ್ಟು ನಿಮ್ಮಮ್ಮನ ಬಳಿಯೇ ಕೂತ್ಕೊಂಡಿರ್ತೇನೆ. ಯಾಕೆ ಹೇಳು? ನಿಮ್ಮಮ್ಮನಿಂದ ಯಾವುದೇ ಆಕ್ಷೇಪಣೆ ಇರಬಾರ್ದಲ್ಲ, ಅದಕ್ಕೆ. ನಿನ್ಗೇನು ತಲೆ ಕೆಟ್ಟಿದ್ಯಾ? ವಿನಯ್ ಹೇಳ್ತಾನೆ. ನಾನು ಏನು ಹೇಳಬೇಕಂತಿದ್ದೇನೋ ಅದನ್ನು ನೀನು ಅರ್ಥ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಕವಿತಾ ಹೇಳ್ತಾಳೆ, ನನಗೆಲ್ಲ ಅರ್ಥ ಆಗತ್ತೆ. ಲಾಸ್ಟ್ ಟೈಮ್ ಕೂಡ ಎಲ್ಲ ಲೆಕ್ಚರ್ ನನಗೆ ಕೊಟ್ಟಿದ್ಯಾ, ನಿಮ್ಮಮ್ಮನಿಗೆ ಮಾತ್ರ ಏನೂ ಹೇಳೋದಿಲ್ಲ. ನಮ್ಮ ಕಾಳಜಿ ಎಲ್ಲಿ ಮಾಡ್ತೀಯ ನೀನು? ನಾನು ಮತ್ತು ನನ್ನ ಮಕ್ಕಳು ನಿನಗೆ ಲೆಕ್ಕಕ್ಕೆ ಇಲ್ಲ ಬಿಡು. ನಿನಗಂತೂ ನೀನು, ನಿನ್ನ ಫ್ಯಾಮಿಲಿ ಅಷ್ಟೇ ಕಣ್ಣಿಗೆ ಕಾಣಿಸೋದು. ವಿನಯ್ ಕಣ್ಣನ್ನು ಕೆಂಪಾಗಿಸಿ ಹೇಳಿದ, ಅಪ್ಪ ಹೋದ ಮೇಲೆ ನನ್ನಮ್ಮನನ್ನು ನನ್ನ ಬಳಿ ತಂದು ಇಟ್ಕೊಳ್ಳಿಲ್ಲ, ಯಾಕಂದರೆ ನಿಮಗೇನು ಅಡಚಣೆ ಆಗೋದು ಬೇಡ ಅಂತ, ನಿಮ್ಮ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ. ನೀನು ಹೇಳ್ತೀಯಾ ನನ್ನ ಫ್ಯಾಮಿಲಿ ಮಾತ್ರ ನನಗೆ ಬೇಕು ಅಂತ. ಯಾವ ಅಣ್ಣನ ಕೈ ಹಿಡಿದು ಈ ದೊಡ್ಡ ಸಿಟಿಗೆ ಬನ್ನೋ ಆತ ಈ ಪಟ್ಟಣದಲ್ಲಿ ಬದುಕಲು ಬೇಕಾದ ಎಲ್ಲವನ್ನ ಕಲ್ಪಿಸಿಕೊಟ್ಟ. ಹಾಗಾಗಿಯೇ ನಿಮ್ಮನ್ನು ಇಂದು ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳಲು ಸಾಧ್ಯವಾಗ್ತಾ ಇರೋದು. ಅಣ್ಣನ ಮರಣಾನಂತರ ಆತನ ಮಕ್ಕಳಿಗೆ ಒಂದಿಷ್ಟು ಹಣವನ್ನು ಕೂಡ ಕೊಡಲಿಲ್ಲ. ನೀನು ಹೇಳ್ತೀಯಾ ನನ್ನ ಫ್ಯಾಮಿಲಿ ಬೇಕು ಅಂತ. ಅಮ್ಮನ ಜೊತೆ ನಿನ್ನ ವ್ಯವಹಾರ ಹೇಗಿದೆ ಅಂತ ನನಗೆ ಗೊತ್ತಿಲ್ವಾ ಎಂದು ಗುಡುಗಿದ. ಕವಿತಾ ಹೇಳ್ತಾಳೆ, ಹಾಂ ಹೇಳು, ನಾನು ಕೇಳ್ತೇನೆ. ನಾನು ನಿನ್ನ ಅಮ್ಮನ ಜೊತೆ ಹೇಗೆ ವ್ಯವಹಾರ ಮಾಡಿದ್ದೆ ಹೇಳು. ಹಾಗಾದರೆ ಕೇಳು. ವಿನಯ್ ಕೂಡ ಮನಸ್ಸಿನ ಮಾತುಗಳನ್ನು ಹೊರಹಾಕುವ ಸಮಯಕ್ಕಾಗಿ ಕಾಯ್ತಾ ಇದ್ದ. ಅಮ್ಮನಿಗಾಗಿ ಬೇಕಾದ 2 ಚಪಾತಿ ಕೂಡ ಅವರೇ ಮಾಡಿಕೊಳ್ಬೇಕು. ನಾನು ಚಿಕ್ಕವನಿದ್ದಾಗ ರಾತ್ರಿಯಲ್ಲಿ ಎದ್ದು ಚಪಾತಿ ತಿನ್ನುವ ರೂಢಿ ಮಾಡಿಕೊಂಡಿದ್ದೆ. ಆದರೆ ರಾತ್ರಿ ಎದ್ದಾಗ ನನಗೆ ತಿನ್ನಲು ಚಪಾತಿ ಕೊಡದೆ ಇರುವ ದಿನ ಎಂದಿಗೂ ಬರಲೇ ಇಲ್ಲ. ನನಗಾಗಿ ಅವರು 2 ಚಪಾತಿಯನ್ನು ಮಾಡಿಟ್ಟಿರ್ತಿದ್ರು. ಈಗ ಯಾವುದೇ ಕೊರತೆ ಇಲ್ದಿದ್ರೂ ಅಮ್ಮ ಎಷ್ಟೋ ಬಾರಿ ಉಪವಾಸದಿಂದ ಮಲಗಿಕೊಳ್ತಾರೆ. ಹೀಗ್ಯಾಕೆ? ಕವಿತಾ ಹೇಳ್ತಾಳೆ, ಚಪಾತಿ ಮಾಡು ಅಂತ ನಿನ್ನಮ್ಮನಿಗೆ ನಾನು ಯಾವತ್ತೂ ಹೇಳಲಿಲ್ಲ. ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ ಬಿಡು. ನಾನೇ ನನ್ನಮ್ಮನಿಗೆ ಯೋಗ್ಯವಾದ ಮಗನಾಗಲಿಲ್ಲ. ಇವತ್ತು ನಮ್ಮ ಬಳಿ ಇರುವ ಮನೆ, ಗಾಡಿ, ಸ್ಟೇಟಸ್ ಇವೆಲ್ಲದರ ಯಜಮಾನಿಯಾಗಿ ನೀನು ಬಂದಿದ್ಯಾ. ಇವೆಲ್ಲ ಅದೇ ನನ್ನಮ್ಮನ ಆಶೀರ್ವಾದದಿಂದ ಬಂದಂಥದ್ದು. ನನ್ನಮ್ಮ ಬರ್ತಾ ಇದ್ದ ಹಾಗೆ ನಿನ್ಗೆ ಹುಷಾರಿರೋದಿಲ್ಲ. ಮನೆಯ ಪರಿಸರ ಹಾಳಾಗಬಾರ್ದು ಅಂತ ನಾನು ಬಾಯಿ ಮುಚ್ಕೊಂಡಿರ್ತೇನೆ ಅಷ್ಟೇ. ಕವಿತಾ, ನಾನಿವತ್ತು ಕೊನೆಯ ಬಾರಿ ನಿನಗೆ ಹೇಳ್ತಾ ಇದ್ದೇನೆ, ನನ್ನಮ್ಮನಿಗೆ ಏನೇ ತೊಂದರೆ ಆದರೂ ಈ ಬಾರಿ ನೀನು ಎಂದೂ ನೋಡದ ವಿನಯನನ್ನು ನೋಡ್ತೀಯ. ಮೊದಲ ಬಾರಿ ವಿನಯನ ಅವತಾರ ನೋಡಿ ಕವಿತಾ ಬಾಯಿಗೆ ಬೀಗ ಹಾಕಿಕೊಂಡ್ಳು. ಬಾಗಿಲ ಬಳಿ ನಿಂತಿದ್ದ ಅಮ್ಮ ಮೊದಲ ಬಾರಿ ತನ್ನ ಮಗ ತನ್ನ ಪರವಾಗಿ ಮಾತನಾಡ್ತಾ ಇರೋದನ್ನು ಕೇಳಿ ಆಕೆಯ ಕಣ್ಣಲ್ಲಿ ನೀರು ತುಂಬಿತು. ತನ್ನನ್ನು ತಾನು ಸುಧಾರಿಸಿಕೊಂಡು ಅಮ್ಮ ಬಾಗಿಲನ್ನು ತಟ್ತಾಳೆ. ಮನೆಯಲ್ಲಿ ಮೌನ ಆವರಿಸಿತ್ತು. ವಿನಯ ತನ್ನ ವಿವೇಕದಿಂದ ಮನೆಯ ಪರಿಸರವನ್ನು ಬದಲಿಸಿದ. ಇಂದು ಮೊದಲ ಬಾರಿಗೆ ತನ್ನ ಮಗನ ಮನೆಗೆ ಬಂದ ಅನುಭವ ಅಮ್ಮನಿಗೆ ಆಗಿತ್ತು.
ಹೇಳದೆ ಅಪ್ಪ ಅಮ್ಮನ ಬಯಕೆಗಳನ್ನು ಆಸೆಗಳನ್ನು ಅರ್ಥ ಮಾಡಿಕೊಂಡು ಪೂರೈಸುವ ಮಕ್ಕಳ ಜನ್ಮವೇ ಸಾರ್ಥಕ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ಮನುಕುಲದ ಮನದಾಳದ ಮಾತು. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.